ಅಬಕಾರಿ ಇಲಾಖೆಯ ಸರ್ಕಾರಿ ಕಚೇರಿಯ ಒಳಗಡೆ ಕುಳಿತುಕೊಂಡು ಬಾರ್ ಲೈಸೆನ್ಸ್ಗಾಗಿ ಇವರು ಡೀಲ್ ಮಾಡಿದ್ರಲ್ಲ, ಈ ಪ್ರಕರಣದಲ್ಲಿ ಈಗ ಆರ್.ಬಿ. ತಿಮ್ಮಾಪುರ್ ಅವರ ತಲೆಗೆ ಇದು ಸುತ್ತಕೊಂಡಿದೆ. ಅವರ ತಲೆಯ ಮೇಲೆ ಈಗ ತೂಗುಗತ್ತಿ ನೇತಾಡುತ್ತಿದೆ. ಇದರ ನಡುವೆ ಯಾರು ದೂರುದಾರ ಲಕ್ಷ್ಮೀನಾರಾಯಣ್ ಇದ್ದಾರಲ್ಲ, ಅವರ ಜೊತೆಗೆ ಆ ಜಗದೀಶ್ ಅನ್ನುವಂತ ಡೆಪ್ಯೂಟಿ ಕಮಿಷನರ್ ಮಾತಾಡಿರುವಂತ ಆಡಿಯೋದಲ್ಲಿ ಮಂತ್ರಿಗಳ ಹೆಸರು ಪ್ರಸ್ತಾಪ ಆದ ಹಿನ್ನೆಲೆಯಲ್ಲಿ ಈಗ ಮಂತ್ರಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ, ಸಂಕಷ್ಟವೂ ಶುರುವಾಗಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಆರ್.ಬಿ. ತಿಮ್ಮಾಪುರ್ ಅವರು ಅಬಕಾರಿ ಇಲಾಖೆಯ ಸಚಿವರು. ಲಕ್ಷ್ಮೀನಾರಾಯಣ್ ಅವರು ಕೊಟ್ಟ ದೂರಿನ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ನಡೆಯಲಿದೆ ಲೋಕಾಯುಕ್ತ ಪೊಲೀಸರ ತನಿಖೆ? ಅದು ಈ ಅಬಕಾರಿ ಇಲಾಖೆಯ ಮಂತ್ರಿಯನ್ನ ರಾಜೀನಾಮೆ ಕೊಟ್ಟು ಅಥವಾ ಕೊಡಬೇಕು ಅನ್ನುವಂಥ ವಿಚಾರ ಬಿಜೆಪಿ ಹೇಳ್ತಾ ಇದೆ. ಹೀಗಿರುವಾಗ ತನಿಖೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಬಕಾರಿ ಇಲಾಖೆಯ ಸರ್ಕಾರಿ ಕಚೇರಿಯ ಒಳಗಡೆ ಕುಳಿತುಕೊಂಡು ಬಾರ್ ಲೈಸೆನ್ಸ್ಗಾಗಿ ಇವರು ಡೀಲ್ ಮಾಡಿದ್ರಲ್ಲ, ಈ ಪ್ರಕರಣದಲ್ಲಿ ಈಗ ಆರ್.ಬಿ. ತಿಮ್ಮಾಪುರ್ ಅವರ ತಲೆಗೆ ಇದು ಸುತ್ತಕೊಂಡಿದೆ. ಅವರ ತಲೆಯ ಮೇಲೆ ಈಗ ತೂಗುಗತ್ತಿ ನೇತಾಡುತ್ತಿದೆ. ಇದರ ನಡುವೆ ಯಾರು ದೂರುದಾರ ಲಕ್ಷ್ಮೀನಾರಾಯಣ್ ಇದ್ದಾರಲ್ಲ, ಅವರ ಜೊತೆಗೆ ಆ ಜಗದೀಶ್ ಅನ್ನುವಂತ ಡೆಪ್ಯೂಟಿ ಕಮಿಷನರ್ ಮಾತಾಡಿರುವಂತ ಆಡಿಯೋದಲ್ಲಿ ಮಂತ್ರಿಗಳ ಹೆಸರು ಪ್ರಸ್ತಾಪ ಆದ ಹಿನ್ನೆಲೆಯಲ್ಲಿ ಈಗ ಮಂತ್ರಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ, ಸಂಕಷ್ಟವೂ ಶುರುವಾಗಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಆರ್.ಬಿ. ತಿಮ್ಮಾಪುರ್ ಅವರು ಅಬಕಾರಿ ಇಲಾಖೆಯ ಸಚಿವರು. ಲಕ್ಷ್ಮೀನಾರಾಯಣ್ ಅವರು ಕೊಟ್ಟ ದೂರಿನ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ನಡೆಯಲಿದೆ ಲೋಕಾಯುಕ್ತ ಪೊಲೀಸರ ತನಿಖೆ? ಅದು ಈ ಅಬಕಾರಿ ಇಲಾಖೆಯ ಮಂತ್ರಿಯನ್ನ ರಾಜೀನಾಮೆ ಕೊಟ್ಟು ಅಥವಾ ಕೊಡಬೇಕು ಅನ್ನುವಂಥ ವಿಚಾರ ಬಿಜೆಪಿ ಹೇಳ್ತಾ ಇದೆ. ಹೀಗಿರುವಾಗ ತನಿಖೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಬಕಾರಿ ಇಲಾಖೆಯ ಸರ್ಕಾರಿ ಕಚೇರಿಯ ಒಳಗಡೆ ಕುಳಿತುಕೊಂಡು ಬಾರ್ ಲೈಸೆನ್ಸ್ಗಾಗಿ ಇವರು ಡೀಲ್ ಮಾಡಿದ್ರಲ್ಲ, ಈ ಪ್ರಕರಣದಲ್ಲಿ ಈಗ ಆರ್.ಬಿ. ತಿಮ್ಮಾಪುರ್ ಅವರ ತಲೆಗೆ ಇದು ಸುತ್ತಕೊಂಡಿದೆ. ಅವರ ತಲೆಯ ಮೇಲೆ ಈಗ ತೂಗುಗತ್ತಿ ನೇತಾಡುತ್ತಿದೆ. ಇದರ ನಡುವೆ ಯಾರು ದೂರುದಾರ ಲಕ್ಷ್ಮೀನಾರಾಯಣ್ ಇದ್ದಾರಲ್ಲ, ಅವರ ಜೊತೆಗೆ ಆ ಜಗದೀಶ್ ಅನ್ನುವಂತ ಡೆಪ್ಯೂಟಿ ಕಮಿಷನರ್ ಮಾತಾಡಿರುವಂತ ಆಡಿಯೋದಲ್ಲಿ ಮಂತ್ರಿಗಳ ಹೆಸರು ಪ್ರಸ್ತಾಪ ಆದ ಹಿನ್ನೆಲೆಯಲ್ಲಿ ಈಗ ಮಂತ್ರಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ, ಸಂಕಷ್ಟವೂ ಶುರುವಾಗಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಆರ್.ಬಿ. ತಿಮ್ಮಾಪುರ್ ಅವರು ಅಬಕಾರಿ ಇಲಾಖೆಯ ಸಚಿವರು. ಲಕ್ಷ್ಮೀನಾರಾಯಣ್ ಅವರು ಕೊಟ್ಟ ದೂರಿನ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ನಡೆಯಲಿದೆ ಲೋಕಾಯುಕ್ತ ಪೊಲೀಸರ ತನಿಖೆ? ಅದು ಈ ಅಬಕಾರಿ ಇಲಾಖೆಯ ಮಂತ್ರಿಯನ್ನ ರಾಜೀನಾಮೆ ಕೊಟ್ಟು ಅಥವಾ ಕೊಡಬೇಕು ಅನ್ನುವಂಥ ವಿಚಾರ ಬಿಜೆಪಿ ಹೇಳ್ತಾ ಇದೆ. ಹೀಗಿರುವಾಗ ತನಿಖೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಬಕಾರಿ ಇಲಾಖೆಯ ಸರ್ಕಾರಿ ಕಚೇರಿಯ ಒಳಗಡೆ ಕುಳಿತುಕೊಂಡು ಬಾರ್ ಲೈಸೆನ್ಸ್ಗಾಗಿ ಇವರು ಡೀಲ್ ಮಾಡಿದ್ರಲ್ಲ, ಈ ಪ್ರಕರಣದಲ್ಲಿ ಈಗ ಆರ್.ಬಿ. ತಿಮ್ಮಾಪುರ್ ಅವರ ತಲೆಗೆ ಇದು ಸುತ್ತಕೊಂಡಿದೆ. ಅವರ ತಲೆಯ ಮೇಲೆ ಈಗ ತೂಗುಗತ್ತಿ ನೇತಾಡುತ್ತಿದೆ. ಇದರ ನಡುವೆ ಯಾರು ದೂರುದಾರ ಲಕ್ಷ್ಮೀನಾರಾಯಣ್ ಇದ್ದಾರಲ್ಲ, ಅವರ ಜೊತೆಗೆ ಆ ಜಗದೀಶ್ ಅನ್ನುವಂತ ಡೆಪ್ಯೂಟಿ ಕಮಿಷನರ್ ಮಾತಾಡಿರುವಂತ ಆಡಿಯೋದಲ್ಲಿ ಮಂತ್ರಿಗಳ ಹೆಸರು ಪ್ರಸ್ತಾಪ ಆದ ಹಿನ್ನೆಲೆಯಲ್ಲಿ ಈಗ ಮಂತ್ರಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ, ಸಂಕಷ್ಟವೂ ಶುರುವಾಗಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಆರ್.ಬಿ. ತಿಮ್ಮಾಪುರ್ ಅವರು ಅಬಕಾರಿ ಇಲಾಖೆಯ ಸಚಿವರು. ಲಕ್ಷ್ಮೀನಾರಾಯಣ್ ಅವರು ಕೊಟ್ಟ ದೂರಿನ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ನಡೆಯಲಿದೆ ಲೋಕಾಯುಕ್ತ ಪೊಲೀಸರ ತನಿಖೆ? ಅದು ಈ ಅಬಕಾರಿ ಇಲಾಖೆಯ ಮಂತ್ರಿಯನ್ನ ರಾಜೀನಾಮೆ ಕೊಟ್ಟು ಅಥವಾ ಕೊಡಬೇಕು ಅನ್ನುವಂಥ ವಿಚಾರ ಬಿಜೆಪಿ ಹೇಳ್ತಾ ಇದೆ. ಹೀಗಿರುವಾಗ ತನಿಖೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಬಕಾರಿ ಇಲಾಖೆಯ ಸರ್ಕಾರಿ ಕಚೇರಿಯ ಒಳಗಡೆ ಕುಳಿತುಕೊಂಡು ಬಾರ್ ಲೈಸೆನ್ಸ್ಗಾಗಿ ಇವರು ಡೀಲ್ ಮಾಡಿದ್ರಲ್ಲ, ಈ ಪ್ರಕರಣದಲ್ಲಿ ಈಗ ಆರ್.ಬಿ. ತಿಮ್ಮಾಪುರ್ ಅವರ ತಲೆಗೆ ಇದು ಸುತ್ತಕೊಂಡಿದೆ. ಅವರ ತಲೆಯ ಮೇಲೆ ಈಗ ತೂಗುಗತ್ತಿ ನೇತಾಡುತ್ತಿದೆ. ಇದರ ನಡುವೆ
ಯಾರು ದೂರುದಾರ ಲಕ್ಷ್ಮೀನಾರಾಯಣ್ ಇದ್ದಾರಲ್ಲ ಅವರ ಜೊತೆಗೆ ಆ ಜಗದೀಶ್ ಅನ್ನುವಂತ ಡೆಪ್ಯೂಟಿ ಕಮಿಷನರ್ ಮಾತಾಡಿರುವಂತ ಆಡಿಯೋದಲ್ಲಿ ಮಂತ್ರಿಗಳ ಹೆಸರು ಪ್ರಸ್ತಾಪ ಆದ ಹಿನ್ನೆಲೆಯಲ್ಲಿ ಈಗ ಮಂತ್ರಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ, ಸಂಕಷ್ಟವೂ ಶುರುವಾಗಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಆರ್.ಬಿ. ತಿಮ್ಮಾಪುರ್ ಅವರು ಅಬಕಾರಿ ಇಲಾಖೆಯ ಸಚಿವರು. ಲಕ್ಷ್ಮೀನಾರಾಯಣ್ ಅವರು ಕೊಟ್ಟ ದೂರಿನ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ನಡೆಯಲಿದೆ ಲೋಕಾಯುಕ್ತ ಪೊಲೀಸರ ತನಿಖೆ? ಅದು ಈ ಅಬಕಾರಿ ಇಲಾಖೆಯ ಮಂತ್ರಿಯನ್ನ ರಾಜೀನಾಮೆ ಕೊಟ್ಟು ಅಥವಾ ಕೊಡಬೇಕು ಅನ್ನುವಂಥ ವಿಚಾರ ಬಿಜೆಪಿ ಹೇಳ್ತಾ ಇದೆ. ಹೀಗಿರುವಾಗ ತನಿಖೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಬಕಾರಿ ಇಲಾಖೆಯ ಸರ್ಕಾರಿ ಕಚೇರಿಯ ಒಳಗಡೆ ಕುಳಿತುಕೊಂಡು ಬಾರ್ ಲೈಸೆನ್ಸ್ಗಾಗಿ ಇವರು ಡೀಲ್ ಮಾಡಿದ್ರಲ್ಲ, ಈ ಪ್ರಕರಣದಲ್ಲಿ ಈಗ ಆರ್.ಬಿ. ತಿಮ್ಮಾಪುರ್ ಅವರ ತಲೆಗೆ ಇದು ಸುತ್ತಕೊಂಡಿದೆ. ಅವರ ತಲೆಯ ಮೇಲೆ ಈಗ ತೂಗುಗತ್ತಿ ನೇತಾಡುತ್ತಿದೆ. ಇದರ ನಡುವೆ ಯಾರು ದೂರುದಾರ ಲಕ್ಷ್ಮೀನಾರಾಯಣ್ ಇದ್ದಾರಲ್ಲ ಅವರ ಜೊತೆಗೆ ಆ ಜಗದೀಶ್ ಅನ್ನುವಂತ ಡೆಪ್ಯೂಟಿ ಕಮಿಷನರ್ ಮಾತಾಡಿರುವಂತ ಆಡಿಯೋದಲ್ಲಿ ಮಂತ್ರಿಗಳ ಹೆಸರು ಪ್ರಸ್ತಾಪ ಆದ ಹಿನ್ನೆಲೆಯಲ್ಲಿ ಈಗ ಮಂತ್ರಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ, ಸಂಕಷ್ಟವೂ ಶುರುವಾಗಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಆರ್.ಬಿ. ತಿಮ್ಮಾಪುರ್ ಅವರು ಅಬಕಾರಿ ಇಲಾಖೆಯ ಸಚಿವರು. ಲಕ್ಷ್ಮೀನಾರಾಯಣ್ ಅವರು ಕೊಟ್ಟ ದೂರಿನ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ನಡೆಯಲಿದೆ ಲೋಕಾಯುಕ್ತ ಪೊಲೀಸರ ತನಿಖೆ? ಅದು ಈ ಅಬಕಾರಿ ಇಲಾಖೆಯ ಮಂತ್ರಿಯನ್ನ ರಾಜೀನಾಮೆ ಕೊಟ್ಟು ಅಥವಾ ಕೊಡಬೇಕು ಅನ್ನುವಂಥ ವಿಚಾರ ಬಿಜೆಪಿ ಹೇಳ್ತಾ ಇದೆ. ಹೀಗಿರುವಾಗ ತನಿಖೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಬಕಾರಿ ಇಲಾಖೆಯ ಸರ್ಕಾರಿ ಕಚೇರಿಯ ಒಳಗಡೆ ಕುಳಿತುಕೊಂಡು ಬಾರ್ ಲೈಸೆನ್ಸ್ಗಾಗಿ ಇವರು ಡೀಲ್ ಮಾಡಿದ್ರಲ್ಲ, ಈ ಪ್ರಕರಣದಲ್ಲಿ ಈಗ ಆರ್.ಬಿ. ತಿಮ್ಮಾಪುರ್ ಅವರ ತಲೆಗೆ ಇದು ಸುತ್ತಕೊಂಡಿದೆ. ಅವರ ತಲೆಯ ಮೇಲೆ ಈಗ ತೂಗುಗತ್ತಿ ನೇತಾಡುತ್ತಿದೆ. ಇದರ ನಡುವೆ ಯಾರು ದೂರುದಾರ ಲಕ್ಷ್ಮೀನಾರಾಯಣ್ ಇದ್ದಾರಲ್ಲ ಅವರ ಜೊತೆಗೆ ಆ ಜಗದೀಶ್ ಅನ್ನುವಂತ ಡೆಪ್ಯೂಟಿ ಕಮಿಷನರ್ ಮಾತಾಡಿರುವಂತ ಆಡಿಯೋದಲ್ಲಿ ಮಂತ್ರಿಗಳ ಹೆಸರು ಪ್ರಸ್ತಾಪ ಆದ ಹಿನ್ನೆಲೆಯಲ್ಲಿ ಈಗ ಮಂತ್ರಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ, ಸಂಕಷ್ಟವೂ ಶುರುವಾಗಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಆರ್.ಬಿ. ತಿಮ್ಮಾಪುರ್ ಅವರು ಅಬಕಾರಿ ಇಲಾಖೆಯ ಸಚಿವರು. ಲಕ್ಷ್ಮೀನಾರಾಯಣ್ ಅವರು ಕೊಟ್ಟ ದೂರಿನ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ನಡೆಯಲಿದೆ ಲೋಕಾಯುಕ್ತ ಪೊಲೀಸರ ತನಿಖೆ? ಅದು ಈ ಅಬಕಾರಿ ಇಲಾಖೆಯ ಮಂತ್ರಿಯನ್ನ ರಾಜೀನಾಮೆ ಕೊಟ್ಟು ಅಥವಾ ಕೊಡಬೇಕು ಅನ್ನುವಂಥ ವಿಚಾರ ಬಿಜೆಪಿ ಹೇಳ್ತಾ ಇದೆ. ಹೀಗಿರುವಾಗ ತನಿಖೆ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.